ನಮಸ್ಕಾರ ಎಲ್ಲರಿಗೂ. ಶ್ರೀದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 18ನೇ ಅಧ್ಯಾಯದ 2ನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಶುಕಮುನಿ ಜನಕ ಮಹಾರಾಜನನ್ನು ಭೇಟಿಯಾಗಲು ಬರ್ತಾನೆ. ಆತನಲ್ಲಿ ಆಶ್ರಮಗಳ ವಿಷಯಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಆತ ವಿವಿಧ ಆಶ್ರಮಗಳ ವಿಷಯವನ್ನು ಹೇಳ್ತಾ ಇದ್ದಾನೆ. ಆತ ಏನೇನು ಹೇಳಿದ, ಏನೇನು ಹೇಳುತ್ತಾನೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓ ಶುಕಮುನಿಯೇ, ವಿರಕ್ತನಿಗೆ ಸನ್ಯಾಸದಲ್ಲಿ ಅಧಿಕಾರವು, ವೈರಾಗ್ಯವಿಲ್ಲದಿದ್ದರೆ ಸನ್ಯಾಸಾಶ್ರಮ ಸ್ವೀಕಾರದಲ್ಲಿ ಯೋಗ್ಯತೆ ಇಲ್ಲವು. ವೇದದಲ್ಲಿ ಆದರೂ ಹೀಗೇ ಹೇಳಿರುತ್ತದೆ, ಇದೇ ತಕ್ಕ ಮಾರ್ಗವು, ಬೇರೆ ಮಾರ್ಗವಿಲ್ಲವು ಎಂದು ನನ್ನ ಅಭಿಪ್ರಾಯವಾಗಿದೆ. ಈ ರೀತಿಯಾಗಿ ಜನಕ ಮಹಾರಾಜ ಹೇಳುತ್ತಾ ಇದ್ದಾನೆ. ಮುಂದುವರಿಸ್ತಾ ಆತ ಹೇಳ್ತಾನೆ, ಎಲ್ಲ ಈ ಶುಕಮುನಿಯೇ, ಮಾನವರಿಗೆ ಗರ್ಭಾಧಾನ ಮೊದಲು ಮಾಡಿ ಅಂತ್ಯೇಷ್ಟಿಯವರೆಗೆ ಸ್ಮಶಾನಾಂತವಾಗಿ 48 ಕರ್ಮಗಳು ವೇದದಲ್ಲಿ ಉಕ್ತವಾಗಿರುತ್ತವೆ. ಅವುಗಳಲ್ಲಿ 40 ಗೃಹಸ್ಥನಿಗೆ ಸಂಬಂಧಪಟ್ಟವುಗಳು. ಉಳಿದ ಶಮದಮಾದಿ 8 ಸಂಸ್ಕಾರಗಳು ಮುಮುಕ್ಷುವಿಗೆ ಸಂಬಂಧಪಟ್ಟವು. ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೂ, ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾಶ್ರಮಕ್ಕೂ, ಅದರಿಂದ ಸನ್ಯಾಸಕ್ಕೂ, ಹೀಗೆ ಆಶ್ರಮದಿಂದ ಆಶ್ರಮಕ್ಕೆ ಕ್ರಮವಾಗಿ ಹೋಗಬೇಕೆಂದು ಆಚಾರ ಸಂಪ್ರದಾಯಗಳನ್ನು ತಿಳಿದ ಶಿಷ್ಟರು ವಿಧಿಸಿರುತ್ತಾರೆ. ಶುಕನು ಆವಾಗ ಹೇಳ್ತಾನೆ, ಶಾಸ್ತ್ರ ವ್ಯಾಸಂಗದಿಂದ ಉಂಟಾಗುವ ಶಾಬ್ದವಾದ ಪರಲೋಕ ಜ್ಞಾನವು, ಅನುಭವದಿಂದ ಉಂಟಾಗುವ ಅಪರೋಕ್ಷ ಜ್ಞಾನವು ಬಂದ ಅನಂತರದಲ್ಲಿ ಬುದ್ಧಿಯಲ್ಲಿ ವೈರಾಗ್ಯವು ಉಂಟಾದ ಮೇಲೆ ಅಂಥವನು ಕ್ರಮವಾಗಿ ಗೃಹಸ್ಥ, ವಾನಪ್ರಸ್ಥ ಮುಂತಾದ ಆಶ್ರಮಗಳಲ್ಲಿಯೇ ಇರಬೇಕೇ, ಅಥವಾ ವಿರಕ್ತಿಯಿಂದ ನೇರವಾಗಿ ಸನ್ಯಾಸಾಶ್ರಮವನ್ನೇ ಸ್ವೀಕರಿಸಿ ಕಾಡಿಗೆ ಹೋಗಬಹುದೇ ಎನ್ನುವುದನ್ನು ತಿಳಿಸು ಅಂತ ಜನಕ ಮಹಾರಾಜನನ್ನು ಕೇಳ್ತಾ ಇದ್ದಾನೆ ಶುಕಮುನಿ. ಅದಕ್ಕೆ ಜನಕ ಮಹಾರಾಜ ಈ ರೀತಿ ಉತ್ತರವನ್ನು ಕೊಡ್ತಾನೆ. ಗೌರವಕ್ಕೆ ಅರ್ಹನೂ ಅಭಿಮಾನವನ್ನು ಬಿಟ್ಟಿರುವವನೂ ಆದಂತಹ ಓ ಶುಕಮುನಿಯೇ, ಇಂದ್ರಿಯಗಳು ಹೆಚ್ಚಾದ ಬಲವುಳ್ಳವು, ಅವು ಹತೋಟಿಗೆ ಬಾರವು. ಅಂಥ ಇಂದ್ರಿಯಗಳನ್ನು ನಿಗ್ರಹಿಸದೇ ಹೋದ ಯಾವನ ಮನಸ್ಸು ಅಪಕ್ವವಾಗಿರುತ್ತದೆಯೋ ಎಂದರೆ, ಸಂಸಾರದಲ್ಲಿ ಇದ್ದು ವಿಷಯಗಳಲ್ಲಿ ದೋಷಗಳು ಗೊತ್ತಾಗಿ ಆಸಕ್ತಿಯು ಹೋಗಿ ವೈರಾಗ್ಯವು ಬರದವನಿಗೆ ಅವು ನಾನಾ ಬಗೆಯ ವಿಕಾರಗಳನ್ನು ಉಂಟು ಮಾಡುತ್ತವೆ. ಎಂದರೆ ವಿಷಯ ಭೋಗಾದಿಗಳ ಕಡೆಗೆ ಮನಸ್ಸು ಹೋಗುವಂತೆ ಮಾಡುತ್ತವೆ. ಓ ಶುಕಮುನಿಯೇ, ವೈರಾಗ್ಯ ಉಂಟಾಗುವುದಕ್ಕೆ ಮೊದಲೇ ಬಲಾತ್ಕಾರದಿಂದ ಯತಿಯಾದರೆ ವಾಸನಾಧೀನವಾಗಿ ಬರುವ ಉತ್ತಮವಾದ ಮೃಷ್ಟಾನ್ನ ಮೊದಲಾದ ಭೋಜನದಲ್ಲಿ ಅಪೇಕ್ಷೆಯನ್ನು, ಸುಖ ಪಡಬೇಕೆಂಬ ಇಚ್ಛೆಯನ್ನು, ಸ್ತ್ರೀ ವಿಷಯಕವಾದ ಇಚ್ಛೆಯನ್ನು, ಪುತ್ರನನ್ನು ಪಡೆಯಬೇಕೆಂಬ ಆಶೆಯನ್ನು ಹೊಂದಿ ಆ ಇಚ್ಛೆಯನ್ನು ಪಡೆಯಲು ಮನೋವಿಕಾರವು ಜಾಗೃತವಾದಾಗ ಸನ್ಯಾಸಿಯಾಗಿದ್ದರೆ ಮಾಡುವುದು ಹೇಗೆ? ಮೋಹವಾಸನೆಗಳ ಬಲೆಯು ಪ್ರಬಲವಾದುದು, ಸುಲಭವಾಗಿ ಜೀರ್ಣವಾಗುವುದಿಲ್ಲವು. ಆದ ಕಾರಣ ದೃಢ ವೈರಾಗ್ಯ ಬರುವವರೆಗೂ ಗೃಹಸ್ಥನ ಆಶ್ರಮದಲ್ಲಿಯೇ ಇದ್ದು ಆಮೇಲೆ ಕ್ರಮವಾಗಿ ಸನ್ಯಾಸಿಯಾಗಬೇಕು. ಓ ಶುಕನೇ, ಎತ್ತರವಾದ ಸ್ಥಳದಲ್ಲಿ ಮೈಮರೆತು ನಿದ್ರಿಸುವವನು ಬಿದ್ದೇ ಬೀಳುವನು, ಭೂಮಿಯಲ್ಲಿ ಮಲಗಿರುವವನು ಬೀಳಲಾರನು. ಅಂತೆಯೇ ಉನ್ನತವಾದ ಸನ್ಯಾಸ ಪದವಿಯನ್ನು ಪಡೆದು ಭ್ರಷ್ಟನಾದರೆ ಅವನಿಗೆ ಇನ್ನೆಂದೆಂದಿಗೂ ಸರಿಯಾದ ಮುಂದುವರಿಯುವ ಮಾರ್ಗವೇ ಮೊದಲಿನಂತೆ ಸುಲಭವಾಗಿ ಸಿಕ್ಕಲಾರದು. ಉದಾಹರಣೆಯಾಗಿ ಒಂದು ಉದಾಹರಣೆಯನ್ನು ಜನಕ ಮಹಾರಾಜ ಕೊಡ್ತಾನೆ. ಇರುವೆಯು ಮರದ ಬುಡದಿಂದ ಹೊರಟು ಮೆಲ್ಲ ಮೆಲ್ಲಗೆ ಕ್ರಮವಾಗಿ ಕೊಂಬೆಯನ್ನು ಏರಿ ಸುಖವಾಗಿ ಹೆಜ್ಜೆ ಇಡುತ್ತಾ ಹಣ್ಣನ್ನು ಹೇಗೆ ಪಡೆಯುವುದೋ ಅಂತೆಯೇ ಬ್ರಾಹ್ಮಣನು ಆಶ್ರಮಗಳನ್ನು ಕ್ರಮವಾಗಿ ಪಡೆದು ಮುಂದಿನ ಆಶ್ರಮಕ್ಕೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಿ ಕಡೆಗೆ ಸನ್ಯಾಸಿಯಾಗುವವನು ಮೋಕ್ಷವನ್ನು ತಪ್ಪದೇ ಪಡೆಯುವನು. ಆದರೆ ಪಕ್ಷಿಯು ಮುಂದೆ ತೊಂದರೆ ಏನಾದರೂ ಬಂದೀತೆಂದು ಯೋಚಿಸದೆ ಜಾಗ್ರತೆಯಾಗಿ ಹಾರುತ್ತದೆ. ಆದರೂ ಮುಂದೆ ತುಂಬ ಆಯಾಸವನ್ನು ಹೊಂದುತ್ತದೆ. ಇರುವೆಯಾದರೋ ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಡುತ್ತಾ ದಣಿವಾಗದಂತೆ ಸುಖವಾಗಿ ಮುಂದಕ್ಕೆ ಹೋಗುತ್ತದೆ. ಓ ಶುಕಮುನಿಯೇ, ಮನಸ್ಸು ತುಂಬ ಬಲವುಳ್ಳದ್ದು, ಆದುದರಿಂದ ಅದನ್ನು ಜಯಿಸುವುದು ತುಂಬ ಕಷ್ಟವು.
ಆ ಕಾರಣದಿಂದ ಒಂದಾದ ಮೇಲೊಂದರಂತೆ ಆಶ್ರಮವನ್ನು ಸ್ವೀಕರಿಸಿ ಆಯಾಯ ಆಶ್ರಮ ಕರ್ಮಗಳನ್ನು ಮಾಡುತ್ತಾ ಅವನ್ನು ದಾಟಿ ಕ್ರಮವಾಗಿ ಚಿತ್ತಶುದ್ಧಿ ಜ್ಞಾನ ಪ್ರಾಪ್ತಿಯ ಮೂಲಕವಾಗಿ ಮನಸ್ಸನ್ನು ಜಯಿಸಬೇಕು. ಗೃಹಸ್ಥಾಶ್ರಮದಲ್ಲಿ ಇರುವವನು ರಾಗದ್ವೇಷಗಳಿಗೆ ಪರವಶನಾಗದೆ ಶಾಂತನಾಗಿರುತ್ತಾ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ನಿಸ್ಪೃಹನಾಗಬೇಕು. ಇಷ್ಟಪ್ರಾಪ್ತಿಯಿಂದ ಸಂತೋಷ, ಅಹಂಕಾರ, ಮೆರೆಯುವಿಕೆ ಇವನ್ನು ಅನಿಷ್ಟ ಬಂದಾಗ ಮತ್ತು ಇಷ್ಟ ಪ್ರಾಪ್ತಿಯಾಗದಿರುವಾಗ ದುಃಖ, ದೇವರನ್ನ ನಿಂದಿಸುವಿಕೆ, ಕುಗ್ಗುವಿಕೆ ಇವನ್ನೂ ಹೊಂದದೆ ಸಮವಾಗಿರುವ ಮನೋವೃತ್ತಿಯುಳ್ಳವನಾಗಬೇಕು. ಹೀಗೆ ಗೃಹಸ್ಥಾಶ್ರಮವು ಸುಖಾನುಭವಕ್ಕಲ್ಲವು, ಅಲ್ಲೂ ವೈರಾಗ್ಯ ಸಾಧನೆಯೇ ಗುರಿಯು ಎಂಬುದನ್ನು ಮರೆಯಬಾರದು. ವೇದೋಕ್ತವಾಗಿರುವ ನಿತ್ಯ ಕರ್ಮಗಳನ್ನು ಫಲದಲ್ಲಿ ಆಶೆಯನ್ನು ಇಡದೆ ಈಶ್ವರ ಪ್ರೀತಿಗೆಂದು ದೇವರ ಸೇವೆಗೆಂದು ಮಾಡುತ್ತಾ ನಿಷಿದ್ಧ ಕರ್ಮಗಳನ್ನು ಬಿಟ್ಟು ನಿಷ್ಕಾಮನಾಗಿರುವವನು ಮುಂದೆ ಕ್ರಮವಾಗಿ ಚಿತ್ತಶುದ್ಧಿಯಿಂದ ಜ್ಞಾನ ಪ್ರಾಪ್ತಿಯಾಗಿ ಸ್ವಸ್ವರೂಪವನ್ನು ತಿಳಿದು ನಿತ್ಯವೂ ಸಚ್ಚಿದಾನಂದ ರೂಪವೂ ಆದ ಪಾರಮಾರ್ಥಿಕವಾದ ಸ್ವರೂಪದ ಅಪರೋಕ್ಷ ಅನುಭವವಾಗಲು ಮುಕ್ತಿಯನ್ನು ಹೊಂದುತ್ತಾನೆ. ಇಲ್ಲಿ ಚಿಂತಾನ್ವಿತಂ ಎಂದರೆ ವೇದಶಾಸ್ತ್ರಗಳಲ್ಲಿ ನಿಷೇಧಿಸಿರುವ ಕರ್ಮಗಳನ್ನು ಮಾಡಿದರೆ ಪಾಪ ಉಂಟಾಗಿ ಇವನಿಗೆ ಮುಂದೆ ದುಃಖವನ್ನು ಉಂಟು ಮಾಡುವುದರಿಂದ ಚಿಂತೆಯನ್ನುಂಟು ಮಾಡುವ ನಿಷಿದ್ಧ ಕರ್ಮವೆಂದು ಅರ್ಥವು. ಅಲ್ಲದೆ ಸತ್ಕರ್ಮಗಳನ್ನು ಫಲದಲ್ಲಿ ಕಾಮನೆಯುಳ್ಳವನಾಗಿ ಮಾಡಿದರೆ ಆ ಕರ್ಮಗಳ ಫಲಾನುಭವಕ್ಕಾಗಿ ಜನ್ಮವನ್ನು ಮುಂದೆಯೂ ಪಡೆಯುತ್ತಾ ಸಂಸಾರದಿಂದ ಬಿಡುಗಡೆ ಇಲ್ಲದೆ ಗಾಣದ ಎತ್ತಿನಂತೆ ಚಿಂತೆಗೆ ಒಳಗಾಗಬೇಕಾಗುತ್ತದೆ. ಆದುದರಿಂದ ಎಲ್ಲ ಕರ್ಮವು ಚಿಂತೆಯಿಂದ ಕೂಡಿರುತ್ತದೆಂದು ತಾತ್ಪರ್ಯ. ಇವೆಲ್ಲವನ್ನು ಪರಿಶೀಲಿಸಿದರೆ ಒಟ್ಟಿನಲ್ಲಿ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಬಂಧಾಯ ವಿಷಯಾಸಕ್ತಂ ಮುಕ್ತಿಯೈರ್ ನಿರ್ವಿಷಯಂ ಸ್ಮೃತಃ ಎಂದು ಹೇಳಿರುವಂತೆ ಫಲಾಶೆಯನ್ನು ಹೊಂದಿರುವ ಅಥವಾ ಫಲ ಆಶೆ ಇಲ್ಲದಿರುವ ಮನಸ್ಸು ಮುಖ್ಯವಾದುದೇ ಹೊರತು ಆಶ್ರಮ ಸ್ವೀಕಾರವು ಅಷ್ಟು ಮುಖ್ಯವಾದುದಲ್ಲವೆಂದು ತಾತ್ಪರ್ಯವು. ಈ ರೀತಿಯಾಗಿ ಜನಕ ಮಹಾರಾಜ ಮನಸ್ಸಿನ ಮೇಲಿನ ವಿಷಯವನ್ನು ಹೇಳ್ತಾ ಇದ್ದಾನೆ ಶುಕಮುನಿಗೆ. ಮುಂದೆ ಆತ ಏನು ಹೇಳಿದ ಅನ್ನುವಂಥದ್ದನ್ನು ಮುಂದಿನ ಶುಕ್ರವಾರದ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.